ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಮಹಿಳೆಯರಿಗೆ ಎರಡು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಜೊತೆಗೆ ಒಂದು ಡೌಟ್ಸ್ ಇದೆ. ಏನು ಡೌಟ್ಸು ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ಅದಕ್ಕೆಲ್ಲ ನಿಮಗೆ ಕ್ಲಿಯರ್ ಕಟ್ಟಾಗಿ ನಿಮಗೆ ಆನ್ಸರ್ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಅಪ್ಡೇಟ್ನ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದು ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನೀವು ಅರ್ಧ ವಿಡಿಯೋ ನೋಡಿದರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊಂಡಿರ್ತೀರ. ಫುಲ್ ವಿಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಸೊ ಹಾಗಾಗಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದು ಬಿಗಿನಿಂದ ಹೆಂಡ್ ತನಕ, ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಲೈಕಿಂದ ಹೆಚ್ಚು ವಿಡಿಯೋ ನೋಡೋಕ್ಕೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತಡ ಮಾಡೋದು ಬೇಡ. ಏನು ಡೌಟ್ಸು ಅನ್ನೋದನ್ನ ಮೊದಲು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಸಾಕಷ್ಟು ಮಹಿಳೆಯರು ಕೇಳ್ತಿರೋ ಒಂದು ಕ್ವಶನ್ ಏನಂದರೆ, ನಮಗೆ ಮಾತ್ರ 2,000 ರೂಪಾಯಿ ಹಣ ಬಂದಿದೆ, ಅವರು 4,000 ಒಟ್ಟಿಗೆ ಹಣನ ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಯಾಕೆ 2,000 ಹಣ ಬಂದಿದೆ, ಇದು ಯಾವ ಕಂತಿನ ಹಣ ಅನ್ನೋದನ್ನು ನೀವು ಕೇಳೋದಾದರೆ ಸ್ನೇಹಿತರೆ, ಯಾರಿಗೆಲ್ಲ 2,000 ಹಣ ಬಂದಿದೆ ಅವ್ರಿಗೆ 11ನೇ ಕಂತು ಹಣ. ಯಾರಿಗೆಲ್ಲ 4,000 ಹಣ ಬಂದಿದೆ, ಸಾಕಷ್ಟು ಮಹಿಳೆಯರಿಗೆ 4,000 ಹಣನೂ ಬಂದಿದೆ, 2,000 ಹಣನೂ ಬಂದಿದೆ. ಸೊ 4,000 ಯಾವುದು ಹಣ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಯಾರಿಗೆಲ್ಲ 5 ಲಕ್ಷದ ವೆರಿಫಿಕೇಷನ್ ಆಗಿದೆ, 5 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ 11ನೇ ಕಂತು ಹಣ ತಲುಪಿದೆ ಅಂತ ಮೊದಲೆಲ್ಲ ಹೇಳ್ತಾ ಇದ್ರಲ್ವಾ. ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ವಿಡಿಯೋಗಳು ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಜೂನ್ ಜುಲೈ ತಿಂಗಳಲ್ಲಿ ಬಿಡುಗಡೆಯಾಗಿರುವ ಗೃಹಲಕ್ಷ್ಮಿ 11ನೇ ಕಂತು ಹಣ ಅವ್ರಿಗೆ ಇವಾಗ ಬಂದಿರೋದು 12ನೇ ಕಂತು ಹಣ 2,000 ರೂಪಾಯಿ. ಯಾರಿಗೆಲ್ಲ 11 ಮತ್ತು 12ನೇ ಕಂತು ಹಣ ಬಂದಿಲ್ಲ, ಯಾರಿಗೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ, ಅವ್ರಿಗೆ 4,000 ಹಣನ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಒಂದಷ್ಟು ಜಿಲ್ಲೆಗಳಿಗೆ 4,000 ಹಣ ಹೋಗಿದೆ, ಇನ್ನು ಸ್ವಲ್ಪ ಜಿಲ್ಲೆಗಳಿಗೆ 2,000 ಹಣ ಬಂದಿದೆ. ನೀವು ಕೇಳ್ಬೋದು, ಇವಾಗ ಲೇಟಾಗಿ 11ನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ, ಹಾಗಿದ್ರೆ ನಮಗೆ 12ನೇ ಕಂತು ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಸ್ನೇಹಿತರೆ, 25ರ ತನಕ ಯಾರಿಗೆಲ್ಲ 11ನೇ ಕಂತು ಹಣ ಹೋಗಿರಲಿಲ್ಲ ಅವ್ರಿಗೆಲ್ಲ 11ನೇ ಕಂತು ಹಣನ ಬಿಡುಗಡೆ ಮಾಡ್ತಾರೆ. 25 ನಂತರ ಗೃಹಲಕ್ಷ್ಮಿ 12ನೇ ಕಂತು ಹಣ ನಿಮಗೆ ಮೊದಲು ಬರುತ್ತೆ. 13ನೇ ಕಂತು ಹಣ ಯಾವಾಗ ಬರುತ್ತೆ ಅಂದರೆ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ 4,000 ಹಣ ಬಂದಿದೆ ಅವ್ರದ್ದು ಪೆಂಡಿಂಗ್ ಹಣ, ಯಾರಿಗೆ ಬಂದಿರಲಿಲ್ಲ ಅದು ಪೆಂಡಿಂಗ್ ಹಣ 4,000 ಬಂದಿದೆ. ಸಾಕಷ್ಟು ಮಹಿಳೆಯರಿಗೆ 9 ಕಂತು ಹಣ ಬಂದು 10 ಮತ್ತು 11, 12 3 ಕಂತು ಹಣ ಬಂದಿಲ್ಲ. ಅವ್ರಿಗೆ ಒಟ್ಟಿಗೆ 4,000 ಹಣನ ಬಿಡುಗಡೆ ಮಾಡಿದ್ದಾರೆ. ಅಂದರೆ 10ನೇ ಕಂತು 11ನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ. ಯಾರಿಗೂ ಕೂಡ 12ನೇ ಕಂತು ಹಣ ಬಂದಿಲ್ಲ, ನೀವು ಕನ್ಫ್ಯೂಸ್ ಆಗೋದೇನು ಬೇಡ. ಯಾಕಂದರೆ 25ನೇ ತಾರೀಕು, ಆಗಸ್ಟ್ 25ನೇ ತಾರೀಕು ನಂತರ ನಿಮಗೆ 12ನೇ ಕಂತು ಹಣ ಬಂದಿದೆ. ಈಗ ಸಾಕಷ್ಟು ಜಿಲ್ಲೆಗಳಿಗೆ 25ನೇ ತಾರೀಕು ಒಳಗಡೆ ಸಾಕಷ್ಟು ಜಿಲ್ಲೆಗಳಿಗೆ 11ನೇ ಕಂತು ಹಣ ಬಿಡುಗಡೆ ಮಾಡ್ತಿದ್ದೀವಿ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜನಾಂದೋಲನದಲ್ಲಿ ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಹೊಸ ಅಪ್ಡೇಟ್ ಏನನ್ನೋದನ್ನ ನೀವು ಕೇಳೋದಾದರೆ, ಇದೇ ಕಾರ್ಯಕ್ರಮದಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಸ್ಟಾಪ್ ಮಾಡೋದಿಲ್ಲ, ಮುಂದುವರಿಯುತ್ತೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರಬೇಕಾದ ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತು ಹಣ ತಾಂತ್ರಿಕ ದೋಷದಿಂದ ಯಾರಿಗೂ ಕೂಡ ಬಿಡುಗಡೆ ಸರಿಯಾಗಿ ಆಗಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ, ಟೋಟಲ್ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ 11ನೇ ಕಂತು ಇದೇ ತಿಂಗಳು ಬಿಡುಗಡೆ ಆಗಲಿದೆ. ಎಲ್ಲರೂ ಒಂದ್ಸಲ DPT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಅದರ ಜೊತೆಗೆ 12ನೇ ಕಂತು 25ನೇ ತಾರೀಕಾದ ನಂತರ ನಿಮಗೆ ಎಲ್ಲರಿಗೂ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇದು ಗುಡ್ ನ್ಯೂಸ್ ಥರ ಅಂದ್ಕೊಳ್ಳಿ, ಇಲ್ಲಾಂದರೆ ಹೊಸ ಅಪ್ಡೇಟ್ ಅಂತನಾರು ಅಂದ್ಕೊಳ್ಳಿ. ಸ್ನೇಹಿತರೆ, 4,000 2,000 ಕನ್ಫ್ಯೂಸ್ ಆಗಿರೋರಿಗೆ ಇವಾಗ ತಿಳಿತಲ್ವ. ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿರಲಿಲ್ಲ ಅವ್ರಿಗೆ 4,000 ಹಣ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆಲ್ಲ 10 ಕಂತು ಹಣ ಬಂದು 11ನೇ ಕಂತು ಹಣ ಬರಬೇಕಿತ್ತು ಅವ್ರಿಗೆ 2,000 ಬಿಡುಗಡೆ ಮಾಡಿದ್ದಾರೆ. ಇದೇ ತಿಂಗಳಲ್ಲಿ ನಿಮಗೆ 12ನೇ ಕಂತು ಹಣನೂ ಬಿಡುಗಡೆ ಮಾಡ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಯಾರಿಗೆಲ್ಲ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಎಷ್ಟನೇ ಕಂತು ಹಣ ಬಂದಿದೆ ಅಂತ. ಯಾರಿಗೆಲ್ಲ ಬಂದಿಲ್ಲ ಅವ್ರು 25ನೇ ತಾರೀಕು ತನಕ ವೆಯ್ಟ್ ಮಾಡಿ, ಬರುತ್ತೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.